ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದಿಲೀಪ್ ಆರ್ ಪಾಟೀಲ್ ಜಿ ಅವರು ಮತ್ತೆ ನಮ್ಮ ಸಮಾಜದ ಹಿರಿಯರು, ನಮ್ಮ ಕೆಪಿಸಿಸಿ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸಂಭಾಜಿ ಪಾಟೀಲ್ ಜಿ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ. ಈ 15/8/2026 ಮಧ್ಯಾಹ್ನ 12 ಗಂಟೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಸಂಗೊಳ್ಳಿ ರಾಯಣ್ಣವರ ಭವ್ಯ ಭಾವಚಿತ್ರದ ಮೆರವಣಿಗೆಯನ್ನ ಇರುತ್ತೆ. ನಂತರ ನಮ್ಮ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು, ವಿಶೇಷವಾಗಿ ಎಲ್ಲ ರಾಷ್ಟ್ರ ಭಕ್ತರು, ದೇಶಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂದ ಈ ಮೂಲಕ ನಾವು ವಿನಂತಿಸ್ತೇವೆ. ಈ ಒಂದು ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಯುವಕರಲ್ಲಿ ಒಂದು ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿಯನ್ನ ಮೂಡಿಸಬೇಕಂತಕ್ಕಂಥದ್ದು. ಯಾಕಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೆ ಹೋರಾಟ ಮಾಡಿದಂತ ವ್ಯಕ್ತಿ ಅಲ್ಲ, ಈ ನಾಡಿಗಾಗಿ, ಈ ದೇಶಕ್ಕಾಗಿ ಪ್ರಾಣಪಣ ಮಾಡಿದಂತ ಒಬ್ಬ ಅಪ್ರತಿಮ ದೇಶಭಕ್ತ. ಆ ದೇಶಭಕ್ತ ವಿಶೇಷ ಏನಪ್ಪಾ ಅಂತಂದ್ರೆ ಅವ್ರು ಹುಟ್ಟಿದ ಕೂಡ 15ನೇ ಆಗಸ್ಟ್. ಹೀಗಾಗಿ ನಾವು ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿಯವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಹುಟ್ಟಿದ ದಿನ ಇರೋದ್ರಿಂದ ಸ್ವಾತಂತ್ರ್ಯೋತ್ಸವ ಮತ್ತು ಸಂಗೊಳ್ಳಿ ರಾಯಣ್ಣ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕಂದ್ರೆ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಇರ್ತಾರೆ, ನಮ್ಮ ಸಮಾಜದ ಎಲ್ಲ ಸಾಧು ಸಂತರು ಇರ್ತಾರೆ, ಮತ್ತೆ ವಿಶೇಷವಾಗಿ ಅಲ್ಲಂ ಪ್ರಭು ಪಾಟೀಲ್ ಜಿ ಅವರು ಬರ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ ಜಿ ಅವರು ನಮ್ಮ ವಿಶೇಷವಾಗಿ ಕಲಬುರಗಿ ಗ್ರಾಮೀಣದ ಶಾಸಕರು ಬಸವರಾಜ್ ಮತ್ತಿಮೂಡ್ ಸಾಹೇಬ್ರು, ಸೆಸಿಲ್ ನಮೋಸಿ ಸಾಹೇಬ್ರು, ಇನ್ನು ಇನ್ನ ಬಹಳಷ್ಟು ಜನ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮತ್ತು ಸಾಧು ಸಂತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಾನು ಬಸವರಾಜ್ ಮದ್ದರಿಕೆ, ಕೋಮರಾಮ್ ಭೀಮ್ ಗೋಂಡ್ ಕುರು ಸಂಘದ ಜಿಲ್ಲಾಧ್ಯಕ್ಷ.